ಹೆಡ್ ಲ್ಯಾಂಪ್ ಟರ್ನ್ ಆನ್ ವೆನೆವರ್ ಸ್ಕೂಟರ್ ಈಸ್ ಅನ್ಲಾಕ್ಡ್. ಸೊ ಇದು ಮುಂಚೆ ಹಂಗಿತ್ತು. ಸೊ ಇವಾಗ ಈ ಹೆಡ್ಲೈಟು ಹಿಂಗೆ ಮುಂಚೆ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಂಡಿದ್ರೆ ಆಫ್ ಮಾಡ್ಬೋದಿತ್ತು. ಇವಾಗ ನಾರ್ಮಲ್ ಮೋಡ್ಗಾಯಿತು. ಸ್ಟ್ಯಾಂಡ್ ಈ ಸ್ಟಿಲ್ ವರ್ಕಿಂಗ್. ಸ್ಟ್ಯಾಂಡ್ ಹಾಕ್ಕೊಂಡು ಓಡಿಸ್ಬೋದು. ಸೊ ಇದು ಮೇನು ಏನಕ್ಕೆ ಈ ಸ್ಟ್ಯಾಂಡ್ ಹಾಕ್ಕೊಂಡು ಓಡಿಸೋದು ಅಂದರೆ, ಐ ಥಿಂಕ್ ನನ್ನ ಗಾಡಿ ಹತ್ರ ಹೋಗಿ ನೋಡಿ, ಗಾಡಿ ಲಾಕ್ ಆಗಿದೆ. ಗಾಡಿ ಹತ್ರ ಹೋಗಿ ಜಸ್ಟ್ ಪವರ್ ಬಟನ್ ಒತ್ತದೀನಿ ನೋಡಿ, ಅನ್ಲಾಕ್ ಆಯಿತು. ಹಲೋ, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇವತ್ತು ನಮ್ಮ ಓಲಾ ಬಗ್ಗೆ ಅಪ್ಡೇಟ್ ಕೊಡೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ. ಇವ್ರು ನೋಡಿರ್ಬೋದು ಲಾಸ್ಟ್ ವ್ಲಾಗಲ್ಲಿ 14.0.4 OSನ ಅಪ್ಡೇಟ್ ಮಾಡಿದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ಒಂದು 200-300 ಕಿಲೋಮೀಟರ್ಸ್ ಓಡಿಸಿದ್ದೀನಿ. ಇವ್ರು ಓಲಾದವರು ಈ ಅಪ್ಡೇಟ್ ಬಗ್ಗೆ ಏನು ಇದೆ ಇನ್ಫಾರ್ಮೇಷನ್ನೇ ಕೊಟ್ಟಿಲ್ಲ. ಒಂದು ಫೀಚರೋ ಬಗ್ ಫಿಕ್ಸೋ ಏನು ಕೊಟ್ಟಿಲ್ಲ. ಬಟ್ ನಾನು ಲೈಕ್ ಅಪ್ಡೇಟ್ ಮಾಡಿ ಯೂಸ್ ಮಾಡುವಾಗ ಚೇಂಜಸ್ಸು ಮತ್ತು ಏನೇನು ಹೊಸ ಫೀಚರ್ ಇದೆ ಅಂತ ನನಗೆ ಗೊತ್ತಾಯಿತು, ಚೇಂಜಸ್ಸು. ಸೊ ಅದ್ರ ಪ್ರಕಾರ ಅಪ್ಡೇಟ್ ಕೊಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಮೇಜರ್ ಅಪ್ಡೇಟ್ ಏನಂದರೆ ಇದರಲ್ಲಿ, ಸೊ ಮೇಯ್ನ್ ಇದು ಈ LED ಇದೆಯಲ್ಲ, ಸೊ ಮುಂಚೆ ನಾವು ಆಫ್ ಮಾಡಿ ನೋಡಿ, ಈಗ ಆಫ್ ಮಾಡ್ತೀನಿ ಗಾಡಿ. ಸೊ ಈಗ ಗಾಡಿ ಆಫ್ ಮಾಡಿ, ಓಕೆ ನಾರ್ಮಲ್ ಮೋಡ್ ಹಾಕಬೇಕು. ಶೇಟ್. ಸೊ ಗಾಡಿ ಆಫ್ ಆಯಿತು. ಇವಾಗ ಆನ್. ಸೊ ಇದರಲ್ಲೇ ಆನ್ ಮಾಡೋಣ. ಸೊ ಆನ್ ಆಯಿತು. ಸೊ ಇದು ಡಿಫಾಲ್ಟಾಗಿ ಆನ್ ಇದೆ. ಮುಂಚೆ ಇದು ಇಶ್ಯೂ ಇತ್ತು, ಇದೊಂದು ಬಗ್ಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ, ಲೈಟ್ಸ್ ಹೋಗಿ, ಇಲ್ಲಿ ನೋಡಿದ್ರೆ ಹಲೋ ಹೆಡ್ ಲ್ಯಾಂಪ್ ಟರ್ನ್ ಆನ್ ವೆನೆವರ್ ಸ್ಕೂಟರ್ ಈಸ್ ಅನ್ಲಾಕ್ಡ್. ಸೊ ಇದು ಮುಂಚೆ ಹಂಗಿತ್ತು. ಸೊ ಇವಾಗ ಈ ಹೆಡ್ಲೈಟು ಹಿಂಗೆ ಮುಂಚೆ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಂಡಿದ್ರೆ ಆಫ್ ಮಾಡ್ಬೋದಿತ್ತು. ಬಟ್ ಇವಾಗ ಆಫೇ ಆಗಲ್ಲ ನೋಡಿ. ಈಗ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ, ಇದು ಬ್ಲಿಂಕ್ ಆಗುತ್ತೆ. ರೈಟ್ ನೋಡಿ, ಇವಾಗ ಬ್ಲಿಂಕ್ ಆಗ್ತಾಯಿದೆ ನೋಡಿ. ಇನ್ನೊಂದು ಸಲ ಪ್ರೆಸ್ ಮಾಡಿದ್ರೆ ಬ್ಲಿಂಕ್ ಆಗ್ತಿದೆ. ಸೊ ಈಗ ಆಫ್ ಮಾಡೋ ಆಪ್ಷನ್ ಇಲ್ಲ. ಆಫ್ ಮಾಡಬೇಕಂದ್ರೆ ನಾವು ಸೆಟ್ಟಿಂಗ್ಸ್ಗೆ ಹೋಗಿ, ಲೈಟ್ಸ್ಗೆ ಹೋಗಿ, ಇಲ್ಲಿಂದನೇ ಆಫ್ ಮಾಡಬೇಕು. ಸೊ ಆಫ್ ಆದಮೇಲೆ ತಿರ್ಗಾ ಇಲ್ಲಿಂದ ಆನ್ ಮಾಡ್ಬೋದು ಅನಿಸುತ್ತೆ. ಇಲ್ಲಿಂದ ಆನ್ ಮಾಡ್ಬೋದು ಅಷ್ಟೆ. ಸೊ ಇದೊಂದು ಬಗ್ಗಿತ್ತು ಆ್ಯಕ್ಚುಲಿ. ಆನ್ ಇದ್ರೂ ಅಲ್ಲಿ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಈ ಬಗ್ನ ಫಿಕ್ಸ್ ಮಾಡಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಮೇಯ್ನ್ ಅಂದರೆ, ಮುಂಚೆ ಸ್ಟ್ಯಾಂಡ್ ಹಾಕ್ಕೊಂಡು ಓಡ್ಸೋಕ್ಕಾಗ್ತಿರ್ಲಿಲ್ಲ. ಈಗ ಓಡಿಸ್ತಾ ಇದ್ದೀನಿ ನೋಡಿ, ಇವಾಗ ಹಿಂಗೆ ಓಡಿಸ್ತಾ ಇದ್ದೀನಿ. ಹಿಂಗೆ ಸ್ಟ್ಯಾಂಡ್ ಹಾಕಿದೆ ನೋಡಿ, ಇಲ್ಲಿ ಸ್ಟ್ಯಾಂಡ್ ಸಿಗ್ನಲ್ಲು ಬಂತು, ನಾನು ಗಾಡಿನೂ ಓಡಿಸ್ಬೋದು. ಸೊ ಈ ಅಪ್ಡೇಟ್ನ ಫಿಕ್ಸ್ ಮಾಡಿದ್ದಾರೆ. ಈಗ ಸ್ಟ್ಯಾಂಡ್ ವಾಪಸ್ ತೆಗೆದೆ. ಸೊ ಅಗೇನ್ ಐ ಆಮ್ ರೈಡಿಂಗ್. ಸ್ಟ್ಯಾಂಡ್ ಹಾಕಿದೆ. ಮುಂಚೆ ಇದು ನಾರ್ಮಲ್ ಪಾರ್ಕಿಂಗ್ ಮೋಡ್ಗೆ ಹೋಗ್ಬಿಡೋದು. ಸೊ ಇವಾಗ ನೋಡಿ ನಿಲ್ಲಿಸ್ತೀನಿ ಇಲ್ಲಿ ಮುಂದೆ. ಸೊ ಈ ಸ್ಟ್ಯಾಂಡ್ದು ಫೀಚರ್ ಬಿಟ್ಟಿದ್ದಾರೆ, ಸ್ಟ್ಯಾಂಡ್ ಹಾಕ್ಕೊಂಡು ಓಡಿಸಿ ಅಂತ ಇವಾಗ. ಸೊ ಇದು ಪಾರ್ಕಿಂಗ್ ಮೋಡ್ಗೆ ಹೋಗ್ಬಿಡೋದು ಮುಂಚೆ ಸ್ಟ್ಯಾಂಡ್ ಓಪನ್ ಮಾಡಿದ್ರೆ. ಇವಾಗ ಆ ಥರ ಓಡಿಸುವಾಗ ಸ್ಟ್ಯಾಂಡ್ ಓಪನ್ ಮಾಡಿದ್ರೆ ಪಾರ್ಕಿಂಗ್ ಮೋಡ್ಗೆ ಹೋಗಲ್ಲ. ಈ ಥರ ಎರರ್ ಬರುತ್ತೆ ನೋಡಿ. ಹಿಂಗೆ ಓಡಿಸ್ತಾ ಇದ್ದೀನಿ, ಯುವರ್ ಪಾರ್ಕಿಂಗ್ ಸ್ಟ್ಯಾಂಡ್ ಈಸ್ ಓಪನ್ ಅಂತ ಬರುತ್ತೆ. ಗಾಡಿ ಪಾರ್ಕಿಂಗ್ ಮೋಡ್ಗೆ ಹೋಗಲ್ಲ. ಸೊ ಹಿಂಗೆ ನಿನ್ಸ್ಬಿಟ್ಟೇ ನೀವು, ನಿನ್ಸಾದ್ಮೇಲೆ ಸ್ಟ್ಯಾಂಡ್ ತೆಗೆದ್ರೆ ಅದು ಪಾರ್ಕಿಂಗ್. ನಿನ್ಸಿದೆ, ಸ್ಟ್ಯಾಂಡ್ ಓಪನ್, ನೌ ಇಟ್ ಈಸ್ ಗಾನ್ ಟು ಪಾರ್ಕಿಂಗ್ ಮೋಡ್. ಸೊ ಈವನ್ ಪಾರ್ಕಿಂಗ್ ಮೋಡಿಂದನೂ ನೀವು ಸ್ಟ್ಯಾಂಡ್ ಹಾಕ್ಕೊಂಡೇ ಓಡಿಸ್ಬೋದು. ಸೊ ಸ್ಟ್ಯಾಂಡ್ ಹಾಕ್ಕೊಂಡು ಓಡಿಸ್ಬೇಕಂದ್ರೆ ನೋಡಿ, ಇವಾಗ ಪವರ್ ಬ್ರೇಕ್ ಇಟ್ಕೊಂಡು ನೋಡಿ, ಹೋಲ್ಡ್ ಬ್ರೇಕ್ ಪ್ಲಸ್ ಕ್ರೂಸ್ ಕಂಟ್ರೋಲ್ ಆ್ಯಂಡ್ ಪವರ್. ಸೊ ಬ್ರೇಕು, ಕ್ರೂಸ್ ಕಂಟ್ರೋಲ್, ಪವರ್. ಇವಾಗ ನಾರ್ಮಲ್ ಮೋಡ್ಗಾಯಿತು. ಸ್ಟ್ಯಾಂಡ್ ಈ ಸ್ಟಿಲ್ ವರ್ಕಿಂಗ್. ಸ್ಟ್ಯಾಂಡ್ ಹಾಕ್ಕೊಂಡು ಓಡಿಸ್ಬೋದು. ಸೊ ಇದು ಮೇನು ಏನಕ್ಕೆ ಈ ಸ್ಟ್ಯಾಂಡ್ ಹಾಕ್ಕೊಂಡು ಓಡಿಸೋದು ಅಂದರೆ, ಐ ಥಿಂಕ್ ಸ್ಟ್ಯಾಂಡಲ್ಲಿ ಸೆನ್ಸರ್ ಇಶ್ಯೂ ಇತ್ತು. ಎಷ್ಟೊಂದು ಜನದ್ದು ಪ್ರಾಬ್ಲಮ್ಸ್ ಆಗಿತ್ತು. ಆ ಸೆನ್ಸರ್ ಬಂದರೆ ಗಾಡಿ ಮುಂದಕ್ಕೆ ಹೋಗ್ತಿರ್ಲಿಲ್ಲ. ಸೊ ಐ ಥಿಂಕ್ ಟು ಓವರ್ ರೈಡ್ ದಟ್ ಸ್ಟ್ಯಾಂಡ್ ಸೆನ್ಸರು ಈ ಫೀಚರ್ನ ಬಿಟ್ಟಿದ್ದಾರೆ. ಸೊ ಅದೊಂದು ಸೆಕೆಂಡ್ ಅಪ್ಡೇಟು. ಸೊ ಅದು ಬಿಟ್ಟು ಮಿಕ್ಕಿದೆಲ್ಲ ಮೈನರ್ ಬಗ್ ಫಿಕ್ಸು. ಈ ಪ್ರಾಕ್ಸಿಮಿಟಿ ಅನ್ಲಾಕು ಅದು ಇದು ಇತ್ತಲ್ಲ, ಸೊ ಅದೆಲ್ಲ ಅನ್ಲಾಕು, ಫೋನಿಂದ ಅನ್ಲಾಕು, ಆಮೇಲೆ ಕನೆಕ್ಟಿವಿಟಿ ಇಶ್ಯೂಸು ಸ್ವಲ್ಪ ಸರಿ ಮಾಡಿದ್ದಾರೆ.
ಬಟ್ ಸ್ಟಿಲ್ ಇಟ್ ಈಸ್ ನಾಟ್ ವರ್ಕಿಂಗ್ ಫೈನ್. ಈಗಲೂ ಒಂದೊಂದ್ಸಲ ಎಷ್ಟೊಂದ್ಸಲ ಡಿಸ್ಕನೆಕ್ಟ್ ಆಗುತ್ತೆ, ರೀಸ್ಟಾರ್ಟ್ ಮಾಡಬೇಕು, ಅದೆಲ್ಲ ಆಗ್ತಾನೆ ಇದೆ. ಸೊ ಇದು ಮೂರೇ ಮೇನ್ ಫೀಚರ್ಸ್ ನಾನು ನೋಡಿರೋದು. ಅದು ಬಿಟ್ಟರೆ ಇನ್ನೇನಿದೆ, ಯಾವುದು ಹೊಸ ಫೀಚರ್ ಥರ ಏನೂ ಬಂದಿಲ್ಲ ನೋಡ್ಬೋದು. ಸೊ ಇನ್ನೊಂದು ಈ ಬಟನು ವೈಫೈ, ಮುಂಚೆ ಇದು ವೈಫೈ ಕನೆಕ್ಟ್ ಆಗಿದ್ರೆ ಮಾತ್ರ ತೋರಿಸ್ತಿತ್ತು ಇಲ್ಲಿ, ಇವಾಗ ಬೈ ಡಿಫಾಲ್ಟ್ ಈ ಸಿಂಬಲ್ ಆನ್ ಆಗೋಗಿದೆ. ಸೊ ನಿಮ್ಮ ಹತ್ರ ವೈಫೈ ಕನೆಕ್ಟ್ ಆದರೆ ಇಲ್ಲಿ ಫುಲ್ ಸಿಗ್ನಲ್ ಬರುತ್ತೆ, ಆರಲ್ಸ್ ಇಟ್ ಈಸ್ ಬೈ ಡಿಫಾಲ್ಟ್ ಈ ಥರ ಬ್ಲರ್ ಆಗಿರುತ್ತೆ ಈ ಥರ. ಇಲ್ಲ ಅಂದರೆ ವೈಫೈ ಕನೆಕ್ಟ್ ಆದರೆ ಸಿಗ್ನಲ್. ದಟ್ ಈಸ್ ಒನ್ ಮೋರ್ ಅಪ್ಡೇಟ್. ಸೊ ಚಿಕ್ಕ ಬಗ್ ಫಿಕ್ಸ್ ಈ ಅಪ್ಡೇಟಲ್ಲಿ, ಏನು ಮೇಜರ್ ಸಾಫ್ಟ್ವೇರ್ ಇಂಪ್ರೂವ್ಮೆಂಟ್ಸು ಅಥವಾ ಪವರು ಅದು ಇದು ಏನು ಕೊಟ್ಟಿಲ್ಲ. ಜಸ್ಟ್ ಬಗ್ಸ್ಗಳಿತ್ತಲ್ಲ ಅದನ್ನು ಒಂದೆರಡು ಫಿಕ್ಸ್ ಮಾಡಿದ್ದಾರೆ. ಮೇಯ್ನ್ ಲೈಟ್ ಬಗ್ ಅಂತೂ ಯಾವಾಗಲೂ ಇರ್ತಿತ್ತು. ಸ್ಕೂಟ್ರ್ ಸ್ಟಾರ್ಟ್ ಮಾಡಿ ಒಂದು ರೈಡಿಗೆ ಮಾತ್ರ ವರ್ಕ್ ಆಗೋದು, ನೆಕ್ಸ್ಟ್ ಟೈಮ್ ಆಫ್ ಆನ್ ಮಾಡಿದ್ರೆ ಲೈಟ್ ವರ್ಕೇ ಆಗ್ತಿರ್ಲಿಲ್ಲ. ಅದೊಂದು ಮೇಯ್ನ್ ಫಿಕ್ಸ್ ಮಾಡಿರೋದು. ಆಮೇಲೆ ಸ್ಟ್ಯಾಂಡ್ ಹೇಳಿದ್ನಲ್ಲ, ಎಷ್ಟೊಂದು ಜನದ ಇಶ್ಯೂ ಇತ್ತು. ಸೊ ದೇ ಹ್ಯಾವ್ ಫಿಕ್ಸ್ ದಟ್ ಸ್ಟ್ಯಾಂಡ್. ಸೊ ದಟ್ ಈಸ್ ದಿ ಅಪ್ಡೇಟು. ಸೊ ನಾನು ಆಲ್ಮೋಸ್ಟ್ 200 ಕಿಲೋಮೀಟರ್ಸ್ ಓಡಿಸಿದೆ. ಏನೇನು ಹೊಸ ಫೀಚರ್ ಇರೋದೆಲ್ಲ ಹುಡುಕಿದೆ, ಬಟ್ ನಥಿಂಗ್ ಐ ಗಾಟ್. ಏನು ಅಪ್ಡೇಟ್ ಅಂತಲೇ ಇದು ಗೊತ್ತಿಲ್ಲ ಇವ್ರದ್ದು, ಸಾಫ್ಟ್ವೇರ್ ಅಪ್ಡೇಟು ಅದು ಇದು ಅಂತ. ಈಗ ಇದು ಅಷ್ಟೇ ನೋಡಿ, ಬೇಕಾ ನಾನು ಇದನ್ನು ತೋರಿಸ್ತೀನಿ. ಪ್ರಾಕ್ಸಿಮಿಟಿ ಅನ್ಲಾಕು ಈಗ ಸ್ವಲ್ಪ ನೀಟಾಗಿ ವರ್ಕ್ ಆಗುತ್ತೆ. ಸೊ ಹೆಂಗೆ ಪ್ರಾಕ್ಸಿಮಿಟಿ ಅನ್ಲಾಕ್ ವರ್ಕ್ ಆಗುತ್ತೆ ಅಂದರೆ, ಲೆಟ್ ಮೀ ಶೋ ಯು. ಸೊ ಇಲ್ಲೋಡ್. ಸೊ ಈಗ ಗಾಡಿ ಲಾಕ್ ಮಾಡಿದ್ದೀನಿ. ಫಸ್ಟು ಸ್ನೂಸ್ ಮಾಡಬೇಕು, ಯಾಕಂದರೆ ನಾನು ಡಿಫಾಲ್ಟ್ ಟೈಮ್ ಮೋರ್ ದೆನ್ 10 ಮಿನಿಟ್ಸ್ ಇಟ್ಟಿದ್ದೀನಿ. ಸೊ ಇವಾಗ ನಾನು ಗಾಡಿ ಹತ್ರ ಹೋಗಿ ನೋಡಿ, ಗಾಡಿ ಲಾಕ್ ಆಗಿದೆ. ಗಾಡಿ ಹತ್ರ ಹೋಗಿ ಜಸ್ಟ್ ಪವರ್ ಬಟನ್ ಒತ್ತಿದ್ದೀನಿ ನೋಡಿ, ಅನ್ಲಾಕ್ ಆಯಿತು. ಸೊ ನಾನು ಈ ಗಾಡಿಯಿಂದ ದೂರ ಹೋದರೆ ಆಟೋಮೆಟಿಕ್ ಲಾಕು ಆಗುತ್ತೆ ನೋಡಿ. ಈಗ ಗಾಡಿ ಹೆಂಗೆ ಇಟ್ಟೆ, ಓಡಿಸಿಲ್ಲ. ಸೊ ದೂರ ಹೋಗ್ತೀನಿ, ನೋಡೋಣ ಲಾಕ್ ಆಯ್ತಾ ಇಲ್ವಾ ಅಂತ. ಸರಿ, ಗಾಡಿ ಲಾಕ್ ಆಯ್ತು ಆಲ್ರೆಡಿ. ದಟ್ ಹೌಸ್ ಹೌ ಇಟ್ ವಿಲ್ ವರ್ಕ್. ಸೊ ಬಟ್ ಇದು ಸ್ನೂಸ್ ಒಂದು ನಾವು ಓಪನ್ ಮಾಡಬೇಕಷ್ಟೆ. ಸೊ ತಿರ್ಗಾ ಓಪನ್ ಮಾಡಿದೆ. ಹಾಂ, ಸೊ ಇದೊಂದು ಪ್ರಾಕ್ಸಿಮಿಟಿ ಅನ್ಲಾಕ್ನ ಸ್ವಲ್ಪ ಫೀಚರ್ನ ನೀಟಾಗಿ ವರ್ಕ್ ಆಗಂಗೆ ಮಾಡ್ತಿದ್ದಾರೆ. ಬಟ್ ಈಗಲೂ ಒಂದೊಂದು ಸಲ ಡಿಸ್ಕನೆಕ್ಟ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅವಾಗ ರೀಸ್ಟಾರ್ಟ್ ಮಾಡಿ ವಾಪಸ್ ಕನೆಕ್ಟ್ ಮಾಡ್ಕೊಬೇಕು. ಸೊ ಇದೇ ಮೂರೇ ಅಪ್ಡೇಟ್ ಈ ಹೊಸ ಫೀಚರಲ್ಲಿ. ಸೊ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನೇನು ಈ ಅಪ್ಡೇಟಲ್ಲಿ ಅಂದರೆ, ಈಗ ಓಡಿಸ್ತಿರ್ತೀರ ನೀವು, ಮುಂಚೆ ಆದರೆ ನೀಟಾಗಿ ನಿಂತ್ಕೊಳ್ತಿತ್ತು ಪಾರ್ಕಿಂಗ್. ಸ್ಟ್ಯಾಂಡ್ ಓಪನ್ ಆಗಿದ ತಕ್ಷಣ ಪಾರ್ಕಿಂಗ್ ಹೋಗ್ತಿತ್ತು. ಈಗ ಓಡಿಸ್ತಾ ಇರ್ತೀರ, ಈಗ ಮನೆ ಬಂತು ಅಂತ ಹಿಂಗೆಲ್ಲ ನಿಲ್ಲಿಸ್ತೀರ, ನೀವು ಸ್ಟ್ಯಾಂಡ್ ಮುಂಚೆನೇ ಓಪನ್ ಮಾಡ್ತೀರ. ಸೊ ಈಗ ಡೈರೆಕ್ಟ್ ಇದು ಹೊತ್ಕೊಂಡೇ ಇಟ್ಕೊಂಡ್ರೆ ಲಾಕ್ ಆಗಲ್ಲ ಇವಾಗ, ಯಾಕಂದರೆ ಇದು ನಾರ್ಮಲ್ ಮೋಡ್ ಇದೆ. ಸೊ ಯು ಹ್ಯಾವ್ ಟು ಪ್ರೆಸ್ ದಿಸ್ ಟು ಪಾರ್ಕ್, ಆ್ಯಂಡ್ ಆಮೇಲೆ ನೀವು ಹೊತ್ಕೊಂಡೇ ಇಟ್ಕೊಂಡ್ರೆ ಈ ಥರ ಲಾಕ್ ಆಗುತ್ತೆ. ಮುಂಚೆ ಇದಿರಲಿಲ್ಲ, ನೀವು ಸ್ಟ್ಯಾಂಡ್ ಓಪನ್ ಮಾಡಿದ ತಕ್ಷಣ ಇದಾಗೋದು. ಸೊ ದಿಸ್ ಈಸ್ ಆಲ್ಸೋ ಒನ್ ಡಿಸ್ಅಡ್ವಾಂಟೇಜ್. ಬಟ್ ಅದು ಏನು ಮಾಡೋಕ್ಕಾಗಲ್ಲ, ಒಂದು ಕೊಟ್ಟರೆ ಒಂದು ತೊಗೊತಾರಲ್ಲ, ಆ ಥರ ಸೀನ್ ಆಗಿದೆ ಇವ್ರ ಹತ್ರ. ಸೊ ದಟ್ ಈಸ್ ಓಕೆ, ದಿಸ್ ಈಸ್ ಫೈನ್. ಸೊ ಈ ಥರ ಅಪ್ಡೇಟ್ಸ್ ಆಗಿದೆ. ನೀವು ಏನಾದರೂ ಮೈನರ್ ಬಗ್ಸು ಅದು ಇದು ಇಶ್ಯೂ ಇದ್ದರೆ ಅಪ್ಡೇಟ್ ಮಾಡ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ. ನೀಟಾಗಿ ವರ್ಕ್ ಆಗ್ತಾಯಿದೆ ಗಾಡಿ, ಎಲ್ಲೂ ಹ್ಯಾಂಗ್ ಆಗಲಿಲ್ಲ ಅಥವಾ ಸ್ವಲ್ಪ ಬೆಟರ್ ಮುಂಚೆಗಿಂತ ಒಂದು 10 ಸ್ವಲ್ಪ ಬೆಟರ್ ಇಶ್ಯೂಸು. ಆಮೇಲೆ ಇಂಡಿಕೇಟ್ರದ್ದು ಈಗಲೂ ಇಶ್ಯೂ ಇದೆ, ಒಂದೊಂದು ಸಲ ಆಟೋ ಟರ್ನ್ ಆಫ್ ಆಗ್ತಾಯಿಲ್ಲ. ಅಪ್ಡೇಟ್ ಆದಮೇಲೆ ಈ ಇಶ್ಯೂಸ್ ಬರ್ತಾ ಇರೋದು ನನಗೆ. ಇವಾಗ ನೋಡೋಣ, ಲೆಫ್ಟ್ ಹಾಕಿದ್ದೀನಿ, ಇವಾಗ ವರ್ಕ್ ಆಯಿತು. ಒಂದೊಂದು ಸಲ ಆಟೋ ಟರ್ನ್ ಆಫ್ ಆಗೋಲ್ಲ, ಅಪ್ಡೇಟ್ ಆದಮೇಲೆ ಇದು ಇಶ್ಯೂ ಆಗಿದೆ ನನಗೆ. ಇಂಡಿಕೇಟ್ರು ಆಟೋ ಟರ್ನ್ ಆಫ್ ಆಗ್ತಾಯಿಲ್ಲ. ಇದೊಂದೇ ಡಿಸ್ಅಡ್ವಾಂಟೇಜ್ ನಾನು ನೋಡಿರೋದು. ಅದು ಪ್ಲಸ್ ಸ್ಟ್ಯಾಂಡ್ ಹೇಳಿದ್ನಲ್ಲ ಅದೇ. ಸೊ ನೋಡ್ಬೋದು, ಇಲ್ಲೋಗಿ ಸೆಟ್ಟಿಂಗ್ಸ್ಗೆ ಹೋಗಿ ಅಬೌಟ್ ಹೋದರೆ ನೋಡಿ, ನಮ್ಮದು ಆಲ್ರೆಡಿ 4.0.4 ಅಪ್ಡೇಟ್ ಆಗಿದೆ. ಸೊ
ಸೊ ಇಲ್ಲಿ ಆಪ್ಷನ್ಸಲ್ಲಿ ಯಾವುದು ಹೊಸ ಐಕಾನ್ ಅಥವಾ ಫೀಚರ್ಸ್ ಏನು ಬಂದಿಲ್ಲ. ನೀವು ಅಂದ್ಕೊಂಡಿರ್ಬೋದು ಏನೋ ಹೊಸ ಫೀಚರ್ ಬಂದಿರುತ್ತೆ ಅದು ಇದು ಅಂತ, ಬಟ್ ದೇರ್ ಈಸ್ ನಥಿಂಗ್. ರೀಜನ್ನು ಅಥವಾ ಬ್ಯಾಟ್ರಿ ರೇಂಜು ಅದರನ್ನು ಏನೂ ಇನ್ಕ್ರೀಸ್ ಮಾಡಿಲ್ಲ. ಎವ್ರಿಥಿಂಗ್ ಈಸ್ ಸ್ಟ್ಯಾಂಡರ್ಡ್ ಅಷ್ಟೇ. ನಮ್ಮ ಪಾಡಿಗೆ ನಾವು ಓಡಿಸ್ಕೊಂಡಿದ್ದೀವಿ, ಏನೂ ಇಶ್ಯೂ ಬಂದಿಲ್ಲ ಅಂತ ಸಾಕು. ಇನ್ನೂ ಒಂದೆರಡು ಈ ಥರ ಅಪ್ಡೇಟ್ಸ್ ಬರ್ಬೋದು ಇನ್ನು ಮುಂದೆ, ಯಾಕಂದರೆ ಇವ್ರದ್ದು ಸರ್ವಿಸ್ ಬೇಜಾನ್ ಕಂಪ್ಲೇಂಟ್ಸ್ ಆಗಿದೆ. ಸೊ ಅಪ್ಡೇಟ್ಸು ಬಗ್ ಫಿಕ್ಸಸ್ ಎಲ್ಲ ಮಾಡ್ತಾಯಿದ್ದಾರೆ. ಸೊ ಮುಂದೆನೂ ಅಪ್ಡೇಟ್ಸ್ ಬರ್ಬೋದು ಈ ಥರ ಎಷ್ಟೊಂದು. ಸೊ ಈ ಅಪ್ಡೇಟ್ಸ್ ಎಲ್ಲ S1 Pro ಮತ್ತು ಕೆಲವು S1 ಮಾಡೆಲ್ಗಳಿಗೆ ಎಲ್ಲದಕ್ಕೂ ರಿಲೀಸ್ ಮಾಡಿದ್ದಾರೆ. ಸೊ ಯಾರ್ಯಾರು ಬೇಕೋ ಅಪ್ಡೇಟ್ ಮಾಡ್ಕೊಬೋದು ಅಂತ ಹೇಳ್ತೀನಿ. ನೋ ಇಶ್ಯೂಸ್ ವಿತ್ ದ್ಯಾಟ್. ಸೊ ಅಷ್ಟೇ ನೋಡು, ನಾನು ಒಂದು ಅಪ್ಡೇಟ್ ಕೊಡಬೇಕಿತ್ತು. 4.0.4 ಅಪ್ಡೇಟ್ ಇನ್ಸ್ಟಾಲ್ ಮಾಡಿದ್ಮೇಲೆ ನಮ್ಮ ಓಲಾ S1 Pro 2nd Gen ಸೊ ನೀವು ನೋಡಿದ್ರಲ್ಲ, ಇಷ್ಟೇ ಅಪ್ಡೇಟ್ಸು ಮತ್ತು ಬಗ್ ಫಿಕ್ಸ್ ಮಾಡಿದ್ದಾರೆ. ಮೇಯ್ನ್ಲಿ ಇದು ಹೇಳ್ಬೇಕಂದ್ರೆ ಇದು ಬಗ್ ಫಿಕ್ಸ್ಗೆ, ಬೇರೆ ಏನಕ್ಕೂ ಅಲ್ಲ. ಸೊ ನೆಕ್ಸ್ಟ್ MovOS 5 ಬರುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲಿ. ಸೊ ಅದು ಬಂದಾಗ ಗೊತ್ತಾಗುತ್ತೆ ಮೇಯ್ನ್ ಡಿಫ್ರೆನ್ಸ್ ಏನು, ಮೇಯ್ನ್ ಚೇಂಜಸ್ಸು, ಸಾಫ್ಟ್ವೇರ್ ಅಪ್ಡೇಟ್ಸು ಎಲ್ಲ. ಅಲ್ಲಿವರೆಗೂ 0.01 ಆ ಥರ ಬರೋದೆಲ್ಲ ಬರೀ ಬಗ್ ಫಿಕ್ಸಸ್ ಅಷ್ಟೇ. ಸೊ ನೀವು ಯಾರಾದರೂ ಅಪ್ಡೇಟ್ ಮಾಡಬೇಕು, ಏನೋ ಪ್ರಾಬ್ಲಮ್ ಇದೆಯಾ ಆಗುತ್ತಾ ಅಂದರೆ ಏನೂ ಆಗೋಲ್ಲ. ಆರಾಮಾಗಿ ಹೋಗಿ ಅಪ್ಡೇಟ್ ಮಾಡ್ಕೊಬೋದು. ನಿಮ್ಮ ಗಾಡೀಲಿ ಏನಾದರೂ ಒಂದು ಮೈನರ್ ಚಿಕ್ಕ ಇಶ್ಯೂಸ್ ಇದ್ದರೆ ಅದು ಸಾಲ್ವ್ ಆಗುತ್ತೆ. ಸಾಫ್ಟ್ವೇರ್ ಇಶ್ಯೂಸ್ ಮಾತ್ರ ಸಾಲ್ವ್ ಆಗೋದು, ಬೇರೆ ಏನೂ ಸಾಲ್ವ್ ಆಗೋಲ್ಲ. ನಂದು ಅದು ಇದೊಂದು ಇಶ್ಯೂ ಸಾಲ್ವ್ ಆಯಿತು, ಅದು ಪ್ರಾಕ್ಸಿಮಿಟಿ ಸ್ವಲ್ಪ ಚೆನ್ನಾಗಿ ವರ್ಕ್ ಆಗ್ತಿದೆ. ಅದು ಬಿಟ್ಟರೆ ಇನ್ನೇನು ಇಲ್ಲ, ಇನ್ನೆಲ್ಲ ಹಂಗೆ ಓಡ್ತಾ ಇದೆ. ಸೊ ದಟ್ಸ್ ಇಟ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಮ್ಮ ಅಪ್ಡೇಟ್ ಆಯಿತು. ಸೊ ಈಗ ನೋಡ್ತೀನಿ ಬೇರೆ ಏನೋ ಚೇಂಜಸ್ ಇದ್ದರೆ ಹೇಳ್ತೀನಿ ಇನ್ನೊಂದು ವೀಡಿಯೋ ಮಾಡಿ. ಸೊ ಸಿಗೋಣ ಅಲ್ಲಿವರೆಗೂ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯಾ. ಸ್ವಲ್ಪ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತಾಯಿರಿ.